ನಮಸ್ತೆ ಸ್ನೇಹಿತರೆ, ಚಿಕ್ಕಮಗಳೂರಿನ ಈವೆಂಟ್ ಮುಗಿಸಿದ ನಮಗೆ ಬೆಂಗಳೂರಿಗೆ ಹಿಂತಿರುಗಲು ನೈಟ್ 11ರ ತನಕ ಸಮಯಾವಕಾಶ ಇತ್ತು. ಹಾಗಾಗಿ ಬಾಳೆಹೊನ್ನೂರಿನ ರಂಭಾಪುರಿ ನೋಡಲು ಬಂದೆವು. ಚಿಕ್ಕಮಗಳೂರಿನ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ನಮ್ಮ ಸ್ನೇಹಿತರೊಬ್ಬರು 2 ವೀಲರ್ ಕೊಟ್ಟರು. ಆ 2 ವೀಲರ್ಲಿ ನಾವು ಬಾಳೆಹೊನ್ನೂರಿಗೆ ಹೊರಟ್ವಿ. ಕಾಪಿನಾಡಿನ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ನಾವು 1 ಅವರ್ನಲ್ಲಿ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಮಠಕ್ಕೆ ರೀಚ್ ಆದ್ವಿ. ಈ ರಂಭಾಪುರಿ ಮಠವು ವೀರಶೈವ ಸಂಸ್ಥಾನದ ಪಂಚಪೀಠಗಳಲ್ಲಿ ಪ್ರಥಮ ಪೀಠವಾಗಿದೆ. ಇದನ್ನು ವೀರ ಸಿಂಹಾಸನ ಪೀಠ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ, ರಂಭಾಪುರಿ ಮಠಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪರಶಿವನ ಸದ್ಯೋಜಾತ ಮುಖದಿಂದ ಉದ್ಭವಿಸಿದ ರೇಣುಕಾಚಾರ್ಯರು ತ್ರೇತಾಯುಗದಲ್ಲಿ ವೀರಶೈವ ಧರ್ಮ ಪ್ರಚಾರ ಮಾಡಲೆಂದು ಕೊಲ್ಲಿಪಾಕೆಯ ಶ್ರೀ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿ ಪ್ರಪಂಚಾದ್ಯಂತ ವೀರಶೈವ ಧರ್ಮವನ್ನು ಪ್ರಚಾರ ಮಾಡುತ್ತಾ ತಮ್ಮ ಕೊನೆಯ ಕಾಲಘಟ್ಟದಲ್ಲಿ ಈ ಒಂದು ಸ್ಥಳದಲ್ಲಿ ಬಂದು ತಮ್ಮ ಐಕ್ಯವನ್ನು ಮಾಡಿಕೊಂಡಿರ್ತಾರೆ. ಇದೇ ನೋಡಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಮೂಲ ಗದ್ದುಗೆ. ಜೊತೆಗೆ ಇದು ವೀರಸಿಂಹಾಸನವಾದ್ದರಿಂದ ಭದ್ರಕಾಳಿ ಅಮ್ಮ ಸಹಿತ ವೀರಭದ್ರಸ್ವಾಮಿಯ ದೇವಾಲಯವೂ ಸಹ ಇದೆ. ಅಂದರೆ ರುದ್ರಮುನಿ ಶಿವಾಚಾರ್ಯರು ಇದನ್ನ ವಿಭೂತಿ ಬರೆದಿದ್ದು ಇದು ಬೆಳೀತಾ ಹೋಗ್ತಾ ಇದೆ. ಓಕೆ. ಸ್ನೇಹಿತರೆ, ಶ್ರೀಮಠದ 2ನೇ ಪೀಠಾಧಿಪತಿಗಳಾದ ರುದ್ರಮುನಿ ಶಿವಾಚಾರ್ಯರು ವಿಭೂತಿಯಿಂದ ಬರೆದಂಥ ಬಸವನು ಎಂದಿಗೂ ಸಹ ಇಲ್ಲಿ ಬೆಳೆಯುತ್ತಾ ಹೋಗುತ್ತಂತೆ. ಇದೇ ನೋಡಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಗದ್ದುಗೆ. ಇವರು ಕಾಲಜ್ಞಾನವನ್ನು ಸಹ ಬರೆದಿರುತ್ತಾರೆ. ಸ್ನೇಹಿತರೆ, ಈ ಮಠವು 120 ಶಿವಾಚಾರ್ಯರನ್ನು ಹೊಂದಿರುತ್ತದೆ. ಅಂದರೆ ಇಲ್ಲಿಯ ತನಕ 119 ಶಿವಾಚಾರ್ಯರು ಈ ಒಂದು ಮಠದಲ್ಲಿ ಲಿಂಗೈಕ್ಯರಾಗಿರುತ್ತಾರೆ. ಈಗಿರ್ತಕ್ಕಂಥ ಶ್ರೀಗಳವರು 120ನೇ ಶಿವಾಚಾರ್ಯರಾಗಿರುತ್ತಾರೆ. ಸ್ನೇಹಿತರೆ, ಮಠದ ಆವರಣದಲ್ಲಿ ವೀರಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಒಂದು ಚಿತ್ರವನ್ನು ಬಿಡಿಸಿರುತ್ತಾರೆ. ಹಾಗೆಯೇ ಇಲ್ಲಿ ಬಸವೇಶ್ವರರಿಗೆ ಜಾತವೇದ ಮಹರ್ಷಿಗಳು ಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಫೋಟೋವನ್ನು ಸಹ ನಾವು ನೋಡಬಹುದು. ಅಂದರೆ ವಿಶ್ವಗುರು ಬಸವಣ್ಣನವರಿಗೆ ವೀರಶೈವ ಪೀಠದ ಪಂಚಪೀಠದ ಜಾತವೇದ ಮಹರ್ಷಿಗಳು ಇಷ್ಟಲಿಂಗ ದೀಕ್ಷೆಯನ್ನು ಕರುಣಿಸಿರುತ್ತಾರೆ. ಮಠವನ್ನೆಲ್ಲ ನೋಡಿದ ನಂತರ ನಾವು ಕೊನೆಯದಾಗಿ ದಾಸೋಹವನ್ನು ಸ್ವೀಕರಿಸಿ ನಂತರ ಅಲ್ಲಿಂದ ನಾವು ಮಠವನ್ನು ನಿರ್ಗಮಿಸಿದೆವು. ಒಂದು ನಾನುಡಿ ಇದೆ ಸ್ನೇಹಿತರೆ, ಬಾಳೆಹೊನ್ನೂರಿಗೆ ಬಂದರೆ ಬಾಳು ಹೊನ್ನಾಗುತ್ತೆ ಎಂಬ ನಾನುಡಿ ಇದೆ. ಹಾಗಾಗಿ ತಾವುಗಳು ಸಹ ಚಿಕ್ಕಮಗಳೂರಿನಿಂದ ಶೃಂಗೇರಿ ಕಡೆ ಹೊರಡುವಾಗ ಒಮ್ಮೆಯಾದರೂ ರಂಭಾಪುರಿ ಮಠಕ್ಕೆ ಭೇಟಿ ನೀಡಿ ಪಂಚಪೀಠಗಳಲ್ಲಿ ಒಂದಾದ ಪಂಚಾಚಾರ್ಯರ ಕೃಪಾ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ.